ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇವತ್ತಿನ ವಿಜ್ಞಾನದ ತರಗತಿ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಹೋದ ತರಗತಿಯಲ್ಲಿ ಆ ನಮ್ಮ ಸುತ್ತಲಿನ ದ್ರವ್ಯವು ಈ ಒಂದು ಪಠ್ಯದ ಕುರಿತಾದಂತಹ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳನ್ನ ನೋಡಿದ್ವಿ. ಈಗ ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ಕೇಳಿದೆ, ಅದಕ್ಕೆ ಉತ್ತರವನ್ನ ನೋಡೋಣ ಇವತ್ತಿನ ಕ್ಲಾಸ್ ನಲ್ಲಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣಿಸ್ತಾ ಇದೆಯಲ್ಲ? ಓಕೆ. ನಮ್ಮ ಸುತ್ತಲಿನ ದ್ರವ್ಯವು ನಿಮ್ಮ ಪಠ್ಯದ ಮೊದಲನೇ ಪಠ್ಯ ಆಗಿತ್ತು. ನಿಮ್ಮ ಪಾಠಗಳ ಮೊದಲನೇ ಪಠ್ಯ ಆಗಿತ್ತು. ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ. ಪ್ರಶ್ನೆಗಳನ್ನ ಪದೇ ಪದೇ ಕೇಳುವಂತಹ ಉದ್ದೇಶ ಇಷ್ಟೇ, ಆ ಒಂದು ಪಾಠದಲ್ಲಿ ನೀವು ಪರಿಪಕ್ವವಾಗಿರ್ಬೇಕು. ಅರ್ಥ ಆಯ್ತಾ? ಪುನರ್ ಮನನ ಮಾಡ್ಕೊಂತಾ ಹೋಗ್ಬೇಕು. ಅದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಹಾಗೂ ಕಲಿಕೆಯ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ಕೂಡ ನಿಮ್ಗೆ ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಈಗ ಮೊದಲನೇ ಪ್ರಶ್ನೆ ಹೀಗಿತ್ತು: ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಅಂತ. ಈ ಕೆಳಗಡೆ ಇರೋದ್ರಲ್ಲಿ ಯಾವ್ದು ದ್ರವ್ಯ ಆಗಿದೆ ಅನ್ನುವಂಥ ಪ್ರಶ್ನೆ ಇದಾಗಿತ್ತು. ಆಪ್ಷನ್ ಎ ಕುರ್ಚಿ, ಬಿ ಗಾಳಿ, ಸಿ ಪ್ರೀತಿ, ಡಿ ವಾಸನೆ, ಇ ದ್ವೇಷ, ಎಫ್ ಬಾದಾಮಿ, ಜಿ ಆಲೋಚನೆ, ಹೆಚ್ ತಂಪು, ಐ ತಂಪು ಪಾನೀಯ, ಜೆ ಸೌಂದರ್ಯವರ್ಧಕದ ವಾಸನೆ. ಸೊ ಇವುಗಳಿಗೆ ನೀವು ಯಾರ್ಯಾರು ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ ಅಂತ ಇಲ್ಲೇ ಕಾಣಬಹುದು. ನಾನು ಹಸಿರು ಬಣ್ಣದಲ್ಲಿ ಅದನ್ನ ಮಾರ್ಕ್ ಮಾಡಿದ್ದೀನಿ. ಕುರ್ಚಿ, ಗಾಳಿ, ಬಾದಾಮಿಗಳು ಹಾಗೂ ತಂಪು ಪಾನೀಯ ಇವಿಷ್ಟು ದ್ರವ್ಯಗಳಾಗಿರುತ್ತೆ. ಉಳಿದವು ಯಾವುದು ದ್ರವ್ಯಗಳಲ್ಲ, ಅವು ಭಾವನೆಗಳಿಗೆ ಸಂಬಂಧಪಟ್ಟಂತಹದ್ದು ಅಲ್ವಾ ಪ್ರತಿಯೊಂದುವು. ಆದ್ರಿಂದ ಇವಿಷ್ಟು ದ್ರವ್ಯಗಳು ಆಗಿರುತ್ತೆ. ಯಾವ್ದ್ಯಾವ್ದು? ಕುರ್ಚಿ, ಗಾಳಿ, ಬಾದಾಮಿ, ತಂಪು ಪಾನೀಯ. ಆಪ್ಷನ್ಸ್ ಗಳಲ್ಲಿ ಎ, ಬಿ, ಎಫ್, ಐ. ಸೊ ಸರಿಯಾದ ಉತ್ತರ ಎಷ್ಟು ಜನ ಕೊಟ್ಟಿದ್ದೀರಾ ಅಂತ ನೀವು ನಿಮ್ಮನ್ನ ನೀವೇ ಸೆಲ್ಫ್ ಅನಲೈಸ್ ಮಾಡ್ಕೊಂತಾ ಹೋಗಬಹುದು. ಎರಡನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ತಾಪಮಾನಗಳನ್ನ ಸೆಲ್ಸಿಯಸ್ ನಲ್ಲಿ ಅಳತೆಗೆ ಪರಿವರ್ತಿಸಿ. ಸೊ ಈ ಒಂದು ತಾಪಗಳನ್ನ ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ. ಇಲ್ಲಿ ಏನಿತ್ತು? ಆಪ್ಷನ್ ಎ 293 ಕೆಲ್ವಿನ್. ಅದಕ್ಕೆ ಸರಿಯಾದಂತಹ ಉತ್ತರ 293 ಮೈನಸ್ 273 ಇಸ್ ಈಕ್ವಲ್ ಟು 20 ಡಿಗ್ರಿ ಸೆಲ್ಸಿಯಸ್. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು, ಯಾಕೆ ಮೇಡಮ್ 273ರಿಂದ ನಾವು ಇದನ್ನ ಕಳಿಬೇಕು ಅಂತ ಅನ್ಬಿಟ್ಟು. ಸೊ ಅದಕ್ಕೆ ಉತ್ತರ ಬಹಳ ಸುಲಭ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಕೆಲ್ವಿನ್ ತಾಪದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ಅದು 0 ಡಿಗ್ರಿ ಸೆಲ್ಸಿಯಸ್ಗೆ 0 ಡಿಗ್ರಿ ಸೆಲ್ಸಿಯಸ್ಗೆ 273.16 ಕೆಲ್ವಿನ್ ಇರುತ್ತೆ. ತೋರಿಸ್ತೇನೆ ಇಲ್ಲಿ. 0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 273.16 ಕೆಲ್ವಿನ್. ಹೀಗೆ ಇರುತ್ತೆ. ನಾವಿಲ್ಲಿ ನಮ್ಮ ಅನುಕೂಲಕ್ಕೆ ದಶಾಂಶವನ್ನ ಪೂರ್ಣಾಂಕಕ್ಕೆ ಪರಿವರ್ತಿಸಿ ಇದನ್ನ ನಾವ್ ಏನ್ ಮಾಡ್ತೀವಿ? 273 ಕೆಲ್ವಿನ್ ಆಗಿ ತೆಗೆದುಕೊಳ್ತೇವೆ. ಅರ್ಥ ಆಯ್ತಾ? ಈ ಕೆಲ್ವಿನ್ ಅಳತೆ ಮಾನವನ್ನ ಸೆಲ್ಸಿಯಸ್ ಅಳತೆ ಮಾನಕ್ಕೆ ಪರಿವರ್ತಿಸಲು ಕೊಟ್ಟಿರುವಂತಹ ತಾಪದಿಂದ 273ನ ನಾವು ಮೈನಸ್ ಮಾಡ್ಬೇಕಾಗುತ್ತೆ. ಯಾವಾಗ ಈ ಕೆಲ್ವಿನ್ ಅನ್ನ ಸೆಲ್ಸಿಯಸ್ಗೆ ನಾವು ಕನ್ವರ್ಟ್ ಮಾಡ್ಬೇಕಾದ್ರೆ ಇದನ್ನ ಮೈನಸ್ ಮಾಡ್ಬೇಕಾಗತ್ತೆ. ಅದೇ ನಾವು ಕೆಲ್ವಿನ್ ನ ಅಳತೆ ಮಾನಕ್ಕೆ ಪರಿವರ್ತಿಸುವಾಗ 273ರನ್ನ ಕೊಟ್ಟಿರೋ ತಾಪಮಾನಕ್ಕೆ ಕೂಡಿಸ್ಬೇಕಾಗತ್ತೆ. ಯಾವಾಗ? ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ನಾವು ತಾಪಮಾನವನ್ನ ಬದಲಾಯಿಸಿದಾಗ. ಇದು ಅರ್ಥ ಆಯ್ತಾ ನಿಮ್ಗೆ? 0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 273.16 ಕೆಲ್ವಿನ್. ಅದ್ರಲ್ಲಿ ಕೆಲ್ವಿನ್ ಸೆಲ್ಸಿಯಸ್ ನಿಂದ ಕೆಲ್ವಿನ್ಗೆ ಬದಲಾಯಿಸ್ಬೇಕು ಅಂದ್ರೆ ಇಲ್ಲ ಅದನ್ನ 273ನ ಕಳಿಬೇಕಾಗತ್ತೆ, ಇಲ್ಲ ನಾವು ಗುಣಿಸ್ಬೇಕಾಗತ್ತೆ. ತಿಳಿತಾ? ಈಗ ಮತ್ತೆ ನಮ್ಮ ಪ್ರಶ್ನೆಯ ಕಡೆಗೆ ಹೋಗೋಣ. ಇಲ್ಲಿ ಏನಿತ್ತು ಪ್ರಶ್ನೆ? 293 ಕೆಲ್ವಿನ್ ನಾನು ಸೆಲ್ಸಿಯಸ್ಗೆ ಪರಿವರ್ತಿಸಬೇಕಂದ್ರೆ 293ರಲ್ಲಿ 273ನ ಕಳೆದು 20 ಡಿಗ್ರಿ ಸೆಲ್ಸಿಯಸ್ ಆಗಿ ಮಾಡ್ತೀನಿ. ಅದೇ ತರ 470 ಕೆಲ್ವಿನ್ ಅನ್ನ ನಾನು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ 470 ಮೈನಸ್ 273 ಕೆಲ್ವಿನ್ ಇಸ್ ಈಕ್ವಲ್ ಟು 197 ಡಿಗ್ರಿ ಸೆಲ್ಸಿಯಸ್ ಆಗಿ ನಾನು ಪರಿವರ್ತಿಸ್ತೀನಿ. ಅರ್ಥ ಆಯ್ತಾ?
ಈಗ ಈ ಕೆಳಗಿನ ತಾಪಗಳನ್ನ ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ. ನಾ ಏನ್ ಹೇಳಿದ್ದೆ, ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ನಾವು ಪರಿವರ್ತಿಸ್ಬೇಕಾದ್ರೆ ನಾವು ಅದನ್ನ ಆಡ್ ಮಾಡ್ಬೇಕು ಅಥವಾ ಗುಣಿಸ್ಬೇಕಾಗತ್ತೆ. ಈಗ 25 ಡಿಗ್ರಿ ಸೆಲ್ಸಿಯಸ್ಗೆ 25 ಪ್ಲಸ್ 273 ಆದಾಗ 298 ಕೆಲ್ವಿನ್ ಆಗುತ್ತೆ. ಅದೇ ತರ 373 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದಕ್ಕೆ 373 ಪ್ಲಸ್ 273 ಸೇರಿಸಿದಾಗ 646 ಕೆಲ್ವಿನ್ ಆಗುತ್ತೆ. ತಿಳಿತಾ? ಅರ್ಥ ಆಯ್ತಾ? ಯಾಕಾದ್ರೂ ಡೌಟ್ ಇದೆಯಾ? ಅರ್ಥ ಆಗಿದೆ ಅಲ್ಲ? ಯಾವಾಗ ನಾವು ಕೆಲ್ವಿನಿಂದ ಸೆಲ್ಸಿಯಸ್ ಬರ್ಬೇಕಂದ್ರೆ ಇದನ್ನ 273ರಿಂದ ಮೈನಸ್ ಮಾಡ್ಬೇಕಾಗತ್ತೆ, ಕಳಿಬೇಕಾಗತ್ತೆ. ಅದೇ ತರದಲ್ಲಿ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಬರ್ಬೇಕಾದ್ರೆ ಇದನ್ನ ನಾವು ಆಡ್ ಮಾಡ್ಬೇಕಾಗತ್ತೆ, ಗುಣಿಕರಿಸ್ಬೇಕಾಗತ್ತೆ. ಈಗ ಮುಂದಿನ ಪ್ರಶ್ನೆ, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನ ತಿಳಿಸಿ ಅಂತ ಇದೆ. ಏನಿದು ಪ್ರಶ್ನೆ? ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಫಿಸಿಕಲ್ ಸ್ಟೇಟ್ ಅನ್ನ ತಿಳಿಸಿ ಅಂತ. 25 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ದ್ರವ ರೂಪದ ಸ್ಥಿತಿಯಲ್ಲಿ ಇರುತ್ತೆ ನೀರು. ಯಾವಾಗ 25 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನೀರು ದ್ರವ ರೂಪ, ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಘನ ರೂಪ ಅಥವಾ ದ್ರವದ ಮೂಲ ಸ್ಥಿತಿ, ಲಿಕ್ವಿಡ್ ನ ಮೂಲವಾದಂತಹ ಸ್ಥಿತಿ ಅಥವಾ ಘನ ರೂಪದಲ್ಲಿ ಇರುತ್ತೆ. ಇನ್ನು 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ದ್ರವ ರೂಪ ಅಥವಾ ಅನಿಲ ರೂಪದಲ್ಲಿ ಇರುತ್ತೆ. ಯಾವಾಗ 100 ಡಿಗ್ರಿ ಕುದಿಯುವ ಬಿಂದುವಿನ ಸಮಯದಲ್ಲಿ ಅದು ದ್ರವ ರೂಪ, ಲಿಕ್ವಿಡ್ ಅಥವಾ ಅನಿಲ ರೂಪದಲ್ಲಿ ಇರುತ್ತದೆ. ಈ ಕೆಳಗಿನವುಗಳಲ್ಲಿ CNG ಇದರ ವಿಸ್ತಾರ ರೂಪ ತಿಳಿಸಿ. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ CNG ಯ ವಿಸ್ತಾರ ರೂಪ ತಿಳಿಸಿ. CNG ಅಂದ್ರೆ ಕಂಪ್ರೆಸ್ಡ್ ಸ್ವಾಭಾವಿಕ ಅನಿಲನ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲನ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಅಥವಾ ಮೇಲಿನ ಎಲ್ಲವು. CNG ಅಂದ್ರೆ ಅದು ಕಂಪ್ರೆಸ್ ಸ್ವಾಭಾವಿಕ ಅನಿಲ, ಸಂಪೀಡಿತ ನೈಸರ್ಗಿಕ ಅನಿಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಅರ್ಥ ಆಯ್ತಾ? ಈ 3 ಅರ್ಥಗಳು ಬರುತ್ತೆ. ಸೊ ನಾವು ಕೇಳಿದಂತಹ 5 ಪ್ರಶ್ನೆಗಳಿಗೂ ಉತ್ತರ ನಿಮ್ಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ಉತ್ತರಗಳು ನೀವು ಆದಷ್ಟು ಪ್ರಯತ್ನಿಸಿ ಸರಿಯಾದ ಉತ್ತರವನ್ನೇ ತಲುಪಿದ್ರಿ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಉತ್ತರ ಸರಿ ಇದ್ದಿಲ್ಲ ಅಂದ್ರೆ ನೋ ವರೀಸ್, ಮತ್ತೊಮ್ಮೆ ಟೆಕ್ಸ್ಟ್ ಬುಕ್ ನ ಮತ್ತೊಮ್ಮೆ ನಮ್ಮ ವಿಡಿಯೋ ಕ್ಲಾಸಸ್ ಗಳನ್ನ ನೀವು ರಿವೈಸ್ ಮಾಡಿ ನೋಡಬಹುದು. ಉತ್ತರ ಸರಿ ಇದ್ರೆ ಅಭಿನಂದನೆಗಳು. ತಿಳಿತಾ ಮಕ್ಕಳೇ? ಇದಾಗಿತ್ತು ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳಿಗೆ ಸರಿಯಾದಂತಹ ಉತ್ತರಗಳು. ಈಗ ವಾಪಸ್ ನಮ್ಮ ಇವತ್ತಿನ ನೈಜ ಪಾಠ ಏನಿದೆ ಅದ್ರ ಕಡೆಗೆ ವಾಪಸ್ ಆಗೋಣ. ಓಕೆ, ನಾವು ಹೋದ್ ಕ್ಲಾಸ್ ನಲ್ಲಿ ಯಾವ ಪಾಠವನ್ನ ಮಾಡ್ತಾ ಇದ್ವಿ? ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ವಿ? ಹ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಗೆ ನೆನಪಿರಬಹುದು, ಆಹಾರ ಸಂಪನ್ಮೂಲಗಳ ಜೊತೆಗೆ ವಿವಿಧವಾದಂತಹ ಋತುಗಳಲ್ಲಿ, ಡಿಫ್ರೆಂಟ್ ಸೀಸನ್ಸ್ ಗಳಲ್ಲಿ ನಾವು ಖಾರಿಫ್ ಋತು ಹಾಗೂ ರಬಿ ಋತುಗಳ ಬಗ್ಗೆ ಮಾತಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಾವು ಬೆಳೆಯುವಂತಹ ಧಾನ್ಯಗಳು, ದ್ವಿದಳ ಧಾನ್ಯಗಳಾಗಿರಬಹುದು, ಇಂಥದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಬಂದ್ವಿ. ಮತ್ತೆ ಕೃಷಿ ಪದ್ಧತಿಗಳ ಬಗ್ಗೆ ಮಾತಾಡ್ತಾ ಬಂದ್ವಿ. ಈಗ ಕೃಷಿ ಪದ್ಧತಿಗಳನ್ನ ನಾವು ಮಾತಾಡ್ಬೇಕಾದ್ರೆ ಬೆಳೆಯ ಇಳುವರಿಯನ್ನ ಉತ್ತಮಪಡಿಸುವಂತಹ ಚಟುವಟಿಕೆಯನ್ನ ಮೂರು ಪ್ರಮುಖ ಗುಂಪುಗಳಾಗಿ ಅವರು ವರ್ಗೀಕರಿಸಿದ್ದಾರೆ. ಯಾವ್ದ್ಯಾವ್ದದು? ಬೆಳೆಯ ತಳಿ ಸುಧಾರಣೆ, ಬೆಳೆಯ ಉತ್ಪಾದನೆಯ ನಿರ್ವಹಣೆ, ಬೆಳೆ ರಕ್ಷಣೆಯ ನಿರ್ವಹಣೆ. ಇವೆಲ್ಲವೂ ಕೂಡ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿತ್ತು. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈಗ ನಾ ಅದ್ರಲ್ಲಿ 3 ಪಾಯಿಂಟ್ ಗಳ ಬಗ್ಗೆ ಹೇಳ್ದೆ. ಏನದು? ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್, ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಾ?
ಅದರಲ್ಲಿ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಅಂದ್ರೆ ಬೆಳೆಯ ತಳಿ ಸುಧಾರಣೆಯ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಬೆಳೆಯ ತಳಿ ಸುಧಾರಣೆ. ಇದು ಸುಧಾ ರಾಣಿ ತರ ಕಾಣ್ತಾ ಇದೆಯಾ ಈಗ ನಿಮ್ಗೆ? ಇದು ಬೆಳೆಯ ತಳಿ ಸುಧಾರಣೆ ಇದು. ಅರ್ಥ ಆಯ್ತಾ? ಈ ವಿಧಾನವು ಉತ್ತಮ ಇಳುವರಿಯನ್ನ ನೀಡುವ ಒಂದು ಬೆಳೆಯ ತಳಿಯನ್ನ ಕಂಡುಕೊಳ್ಳುವುದರ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಈಗ ನೋಡಿ, ನಾವ್ ಹೇಳ್ತೀವಿ ಉತ್ತಮವಾದಂತಹ ಬೆಳೆ ಬರ್ಬೇಕು ಅಂದ್ರೆ ಒಳ್ಳೆಯ ತಳಿಯ ಬೆಳೆಗಳು ಸಿಕ್ಬಿಟ್ಟಿದ್ವು ಅವ್ರಿಗೆ, ಒಳ್ಳೆ ತಳಿಯ ಬೀಜಗಳನ್ನ ತಂದಿದ್ರು, ಆದ್ರಿಂದ ಒಳ್ಳೆ ಬೆಳೆ ಬಂತು ಅಂತ. ಸೊ ಇದು ಫೌಂಡೇಶನ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಉತ್ತಮ ಬೆಳೆಯ ತಳಿಯನ್ನ ನಾವು ತೆಗೆದುಕೊಂಡು ಬರೋದು. ರೋಗ ನಿರೋಧತೆ, ರಸಗೊಬ್ಬರಗಳಿಗೆ ಪ್ರತಿಕ್ರಿಯಿಸುವ, ಉತ್ಪನ್ನಗಳ ಗುಣಮಟ್ಟ ಮತ್ತು ಅಧಿಕ ಇಳುವರಿಯಂತಹ ವಿವಿಧ ಉಪಯುಕ್ತ ಗುಣಲಕ್ಷಣಗಳನ್ನ ಹೊಂದಿರುವಂತಹ ಸಸ್ಯಗಳ ತಳಿ ಸಂವರ್ಧನೆಯಿಂದ ಬೆಳೆಯ ವಿಧ ಅಥವಾ ತಳಿಯನ್ನ ಆಯ್ಕೆ ಮಾಡಬಹುದು. ಅಪೇಕ್ಷಿತ ಗುಣಗಳನ್ನ ಬೆಳೆ ತಳಿಗಳ ಒಳಗೆ ಸಂಯೋಜಿಸುವ ವಿಧಾನವೇ ಸಂಕರಣ. ಏನಂತ ಕರಿತೀವಿ ನಾವು ಅದಕ್ಕೆ? ಸಂಕರಣ ಅಂತ ಹೇಳ್ತೀವಿ. ಸಂಕರಣ ಅಂತ ಹೇಳಿದ್ರೆ ಹೈಬ್ರಿಡೈಸೇಷನ್. ಸಂಕರಣ ಅಂತ ಹೇಳಿದ್ರೆ ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ? ಇದ್ರ ಅರ್ಥಗಳನ್ನ ನೀವು ಅರ್ಥ ಮಾಡ್ಕೊಂತ ಹೋಗಿ. ಅಂದ್ರೆ ಅಪೇಕ್ಷಿತ, ನೀವ್ ಏನು ಗುಣಗಳು ಒಂದು ತಳಿಯಲ್ಲಿ ಇರ್ಬೇಕು ಅಂತ ನಿರೀಕ್ಷೆಯನ್ನ ಮಾಡ್ತೀರಾ, ಅಂತಹ ಗುಣಗಳನ್ನ ಬೆಳೆಯ ತಳಿಗಳ ಒಳಗೆ ಸಂಯೋಜಿಸುವ ವಿಧಾನವನ್ನ ನಾವು ಹೈಬ್ರಿಡೈಸೇಷನ್ ಅಥವಾ ಸಂಕೀರ್ಣ ಅಂತ ಕರಿತೀವಿ. 1 ಮಾರ್ಕ್ ಪ್ರಶ್ನೆಯಾಗಿ ನಿಮ್ಗೆ ಬರಬಹುದು, ಸಂಕೀರ್ಣ ಅಂತ ಹೇಳಿದ್ರೆ ಏನು ಅಂತ. ಅಂದು ಸಂಕರಣ ಅಂತ ಹೇಳಿದ್ರೆ, ಸಂಕರಣ ಅಂತ ಹೇಳಿದ್ರೆ ಅನುವಂಶೀಯವಾಗಿ ವಿಭಿನ್ನವಾಗಿರುವಂತಹ ಸಸ್ಯಗಳನ್ನ ಅಡ್ಡ ಹಾಯಿಸುವುದು ಅಥವಾ ಸಂಕರಗೊಳಿಸುವುದು ಎಂದಾಗುತ್ತೆ. ಈ ಸಂಕರಗೊಳಿಸುವಿಕೆಯು ಅಂತರ ತಳಿಯ ಅಂದ್ರೆ ವಿಭಿನ್ನ ತಳಿ ಸಸ್ಯಗಳ ನಡುವೆ ಅಂತರ ಪ್ರಭೇದ ಅಥವಾ ಒಂದೇ ಜಾತಿಯ 2 ವಿಭಿನ್ನ ಪ್ರಭೇದಕ್ಕೆ ಸೇರಿದ ಸಸ್ಯಗಳ ನಡುವೆ ಅಥವಾ ಅಂತರ ಜಾತಿಯ ಅಪೇಕ್ಷಿತ ಗುಣಗಳನ್ನ ಒದಗಿಸುವ ವಂಶವಾಹಿ ಅಂತ ಹೇಳಿದ್ರೆ ಜೀನ್ ಸೇರಿಸುವುದು. ಇದು ಅನುವಂಶೀಯವಾಗಿ ಸುಧಾರಿತ ಬೆಳೆಗಳಾದ ಕುಲಾಂತರಿ ಸಸ್ಯಗಳು ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಉಂಟಾಗಲು ಕಾರಣವಾಗುತ್ತದೆ. ಕುಲಾಂತರಿ ಸಸ್ಯಗಳು ಅಂತ ಹೇಳಿದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಂತ. ಈಗ ನಮ್ಗೆ ಅರ್ಥ ಆಗದೆ ಇರಬಹುದು ಸಂಕರಣ ಅಂದ್ರೆ ಏನು, ಅನುವಂಶೀಯ ಅಂತ ಹೇಳಿದ್ರೆ ಏನು, ಈ ವಂಶವಾಹಿ ಅಂತ ಹೇಳಿದ್ರೆ ಏನು, ಕುಲಾಂತರಿ ಸಸ್ಯ ಅಂದ್ರೆ ಏನು. ಇದಕ್ಕೊಂದು ಬ್ಯೂಟಿಫುಲ್ ಆಗಿರುವಂತಹ ಎಕ್ಸಾಂಪಲ್ ನ ನಾನು ನಿಮ್ಗೆ ತೋರಿಸ್ತೇನೆ. ಈಗ ನನ್ನ ಒಂದು ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಸ್ಕ್ರೀನ್ ಅಲ್ಲಿ ಏನ ಕಾಣಬಹುದು ನೀವು? ಏನಿದು? ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಅಂತ ನಾವು ಕರಿತೀವಿ ಅಲ್ವಾ? ಈ ದೊಣ್ಣೆ ಮೆಣಸಿನಕಾಯಿ ನೋಡಿ, ಇಲ್ಲಿ ಹಳದಿ ಬಣ್ಣದಾಗಿದೆ, ಅಂದ್ರೆ ಒಂದೇ ಜಾತಿಯದಿದು, ಅಂತರ ಜಾತಿಯಲ್ಲ, ಒಂದೇ ಜಾತಿಯದ್ದಿದು, ಆದ್ರೆ ಪ್ರಭೇದ ಬೇರೆ. ಇದು ಹಳದಿ ಬಣ್ಣ, ಇದು ಕೆಂಪು ಬಣ್ಣ, ಇದು ಉದ್ದವಾಗಿದೆ, ಇದು ಮೋಟ ಆಗಿದೆ. ಹೌದಾ? ವ್ಯತ್ಯಾಸವನ್ನ ಕಾಣ್ತೀರಾ? ಈಗ ಇದ್ರ ಮಧ್ಯೆ ನಾವು ಹೈಬ್ರಿಡ್ ಅಂದ್ರೆ ಸಂಕರಣವನ್ನ ಮಾಡಿದಾಗ ಇದ್ರಲ್ಲಿರುವಂತಹ ಬೀಜಗಳೇನಿದೆ, ಪಾಲಿನೇಷನ್ ಏನಿದೆ, ಅದನ್ನ ನಾವು ಇಲ್ಲಿಗೆ ಮಾಡಿದಾಗ ಏನಾಗುತ್ತೆ?
ಹೊಸದೊಂದು ತಳಿಯ ಉತ್ಪಾದನೆ ಆಗುತ್ತೆ. ಅದು ಉದ್ದವಾಗಿ ಅರಿಶಿನ ಬಣ್ಣದ ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿ ಏನಿದೆ ಅದೇ ರೀತಿ ಉದ್ದವಾಗಿರುತ್ತೆ, ಕೆಂಪು ಬಣ್ಣವನ್ನ ಪಡೆದಿರುತ್ತೆ. ಸೊ ಎರಡು ಒಂದೇ ಜಾತಿಗೆ ಸೇರಿದ ವಿವಿಧ ಪ್ರಭೇದ ಇರುವಂತಹ ಸಸ್ಯಗಳನ್ನ ನಾವು ಇಲ್ಲಿ ಹೈಬ್ರಿಡ್ ಅಥವಾ ಸಂಕರಣವನ್ನ ಮಾಡಿದ್ದೀವಿ. ಈಗ ಅಂತರ ಜಾತಿಯಾದಂತಹ ಒಂದಕ್ಕೊಂದು ಸಂಬಂಧನೇ ಇಲ್ದಿರುವಂತಹ ಎರಡು ಸಸ್ಯಗಳನ್ನ ನಾವು ಪ್ರಭೇದವನ್ನ ಹೈಬ್ರಿಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಕಾಣ್ತಾ ಹೋಗಬಹುದು. ಇದು ಒಂದಕ್ಕೊಂದು ಸಂಬಂಧನೇ ಇಲ್ದಿರುವಂತಹ ಎರಡು ಸಸ್ಯಗಳನ್ನ ನಾನು ಮಾಡಿದಾಗ ರೆಸೋನೆಟ್ ಮತ್ತೆ ಮಾಡರ್ನ್ ಕಾರ್ನ್ ಅದರಿಂದ ನನ್ಗೆ ಹೊಸದಾದಂತಹ ಒಂದು ಸಸ್ಯದ ಪ್ರಭೇದ ನಮ್ಗೆ ಸಿಗ್ತಾ ಹೋಗುತ್ತೆ. ತಿಳಿತಾ? ಅರ್ಥ ಆಗ್ತಾ ಇದ್ಯಾ? ಸೊ ಇದು ಬಂದು ಹೈಬ್ರಿಡೇಷನ್ ಅಥವಾ ಸಂಕರಣ, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಂದ್ರೆ ಕುಲಾಂತರಿ ಸಸ್ಯಗಳ ಬಗ್ಗೆ ಇದ್ದಂತಹ ಒಂದಿಷ್ಟು ಪಿಕ್ಟೋರಿಯಲ್ ಪ್ರೆಸೆಂಟೇಶನ್. ಪಿಕ್ಟೋರಿಯಲ್ ಅಂದ್ರೆ ಚಿತ್ರ ಸಹಿತವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವ, ಅದನ್ನ ವಿವರಿಸುವಂತಹ ಒಂದು ಕ್ರಮ. ಈಗ ಬೆಳೆಗಳ ಹೊಸ ತಳಿಯನ್ನ ಒಪ್ಪಿಕೊಳ್ಳಬೇಕಾದರೆ ಅದು ವಿವಿಧ ಪ್ರದೇಶಗಳಲ್ಲಿನ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ಅಧಿಕ ಇಳುವರಿಯನ್ನ ನೀಡುವುದು ಅಗತ್ಯವಿದೆ. ಅರ್ಥ ಆಯ್ತಾ? ಎಲ್ಲಾ ಬೀಜಗಳು ಒಂದೇ ರೀತಿಯ ತಳಿಗೆ ಸಂಬಂಧಿಸಿದ್ದು ಒಂದೇ ರೀತಿಯ ಹವಾಮಾನ ಪರಿಸ್ಥಿತಿಗಳಲ್ಲಿ ಮೊಳೆಯುವಂತಿರಬೇಕು. ಅಂತಹ ಒಂದು ನಿರ್ದಿಷ್ಟ ತಳಿಗೆ ಸಂಬಂಧಿಸಿದ ಉತ್ತಮ ಗುಣಮಟ್ಟದ ಬೀಜಗಳನ್ನ ರೈತರಿಗೆ ಅಂದ್ರೆ ನಮ್ಮ ರೈತಾಪಿ ವರ್ಗದವ್ರಿಗೆ ಪೂರೈಸೋ ಹಾಗೆ ಆಗ್ಬೇಕು. ಈಗ ಕೃಷಿ ಪದ್ಧತಿಗಳು ಮತ್ತು ಬೆಳೆಯ ಇಳುವರಿ ಹವಾಮಾನ, ಮಣ್ಣಿನ ಗುಣಮಟ್ಟ ಅಂದ್ರೆ ಫರ್ಟಿಲಿಟಿ ಆಫ್ ದ ಸಾಯಿಲ್ ಮತ್ತು ನೀರಿನ ಲಭ್ಯತೆಗಳನ್ನ ಅವಲಂಬಿಸಿವೆ. ಸೊ ಆ ಒಂದು ಹವಾಮಾನ ಹೇಗಿರುತ್ತೆ, ಈಗ ಒಂದು ಉತ್ತಮವಾದಂತಹ ಬೆಳೆಯನ್ನ ಬೆಳಿಬೇಕಂದ್ರೆ ಇಲ್ಲಿ ನಾನು 3 ಗುಣಗಳನ್ನ ನಾನು ನೋಡ್ಬೇಕಾಗತ್ತೆ. ಯಾವ್ದಾವ್ದ್ 3 ಗುಣಗಳದು? ಒಂದು, ಹವಾಮಾನ ಹೇಗಿರುತ್ತೆ, ಹವಾಮಾನ ಹೇಗಿರುತ್ತೆ ಆ ಒಂದು ಬೆಳೆಯನ್ನ ಬೆಳಿಲಿಕ್ಕೆ. ಎರಡನೇದು ಮಣ್ಣಿನ ಗುಣಮಟ್ಟ. ಮತ್ತು ನೀರಿನ ಲಭ್ಯತೆ. ಕೆಲವೊಂದು ಸಸ್ಯ ಪ್ರಭೇದಕ್ಕೆ ಹೆಚ್ಚಾಗಿ ನೀರಿನ ಅವಶ್ಯಕತೆ ಏನೂ ಇರೋದಿಲ್ಲ. ಆದ್ರೆ ಕೆಲವೊಂದು ಪ್ರಭೇದಗಳಿಗೆ ನೀರು ಹೆಚ್ಚು ಸಕಾಲವಾಗಿ ಬೇಕಾಗುತ್ತೆ. ಒಂದು ಉತ್ತಮವಾದಂತ ವಾತಾವರಣ ಇರ್ಬೇಕಾಗುತ್ತೆ. ಜೊತೆಗೆ ಮಣ್ಣಿನ ಗುಣಮಟ್ಟ ಕೂಡ ತುಂಬಾ ಪ್ರಭಾವವನ್ನ ಬೀರುತ್ತೆ. ಬರ ಮತ್ತು ಪ್ರವಾಹ ಪರಿಸ್ಥಿತಿಗಳಂತಹ ಹವಾಮಾನ ಸ್ಥಿತಿಗಳನ್ನ ಊಹಿಸಲು ಸಾಧ್ಯವಿಲ್ಲದಿರುವುದರಿಂದ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಬೆಳೆಯಬಹುದಾದಂತಹ ತಳಿಗಳು ಉಪಯುಕ್ತವಾಗಿದೆ. ಹಾಗೆಯೇ ಮಣ್ಣಿನ ಅಧಿಕ ಲವಣಾಂಶವನ್ನ ಸಹಿಸಿಕೊಳ್ಳುವ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಸೊ ಮಣ್ಣಿನಲ್ಲಿ ಇರುವಂತಹ ಅಧಿಕ ಲವಣಾಂಶಗಳನ್ನ ಕೂಡ ಪೋಷಕಾಂಶದ ರೀತಿ ಸಹಿಸಿಕೊಳ್ಳುವಂತಹ ತಳಿಗಳ ಬೆಳವಣಿಗೆ ಆಗುವಂಥದ್ದು ಅವಶ್ಯಕತೆ ಇರುತ್ತೆ. ಈಗ ಕೆಲವೊಂದು ಅಂಶಗಳಿಗೆ ಸಂಬಂಧಿಸಿದಂತೆ ತಳಿ ಸುಧಾರಣೆ ಮಾಡಿದವುಗಳೆಂದರೆ, ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂತಾ ಹೋಗಿ ನೀವು ಬೇಕಿದ್ದಲ್ಲಿ. ಮೊದಲನೇದು ಅಧಿಕ ಇಳುವರಿ. ಪ್ರತಿ ಎಕರೆ ಬೆಳೆಯ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚಿಸುವುದು. ಇಲ್ಲಿ ಇಳುವರಿ ಅಂತ ಹೇಳಿದ್ರೆ ಅದರ ಕ್ವಾಂಟಿಟಿ ಅಥವಾ ಪ್ರಮಾಣವನ್ನ ಹೆಚ್ಚು ಮಾಡೋದು. ಅರ್ಥ ಆಯ್ತಾ? ಎರಡನೇ ಪಾಯಿಂಟ್, ಸುಧಾರಿತ ಗುಣಮಟ್ಟ. ಸುಧಾರಿತ ಗುಣಮಟ್ಟ. ಈಗ ಬೆಳೆಯ ಉತ್ಪಾದನೆಯ ಗುಣಮಟ್ಟದ ಪರಿಗಣನೆಯು ಬೆಳೆಯಿಂದ ಬೆಳೆಗೆ ಬದಲಾಗ್ತಾ ಹೋಗುತ್ತೆ. ಆಯ್ತಾ? ಗೋಧಿಯಲ್ಲಿ ಬೆಳೆಯುವ ಗುಣಮಟ್ಟ ಪ್ರಮುಖವಾಗ್ತಾ ಬರುತ್ತೆ. ಕಾಳುಗಳಲ್ಲಿ ಪ್ರೋಟೀನ್ ಗುಣಮಟ್ಟ
ಎಣ್ಣೆ ಬೀಜಗಳಲ್ಲಿ ಎಣ್ಣೆಯ ಗುಣಮಟ್ಟ ಮತ್ತು ಹಣ್ಣುಗಳು ಹಾಗೂ ತರಕಾರಿಗಳಲ್ಲಿ ಅಧಿಕ ಬಾಳಿಕೆಯ ಗುಣಮಟ್ಟ. ಸೊ ಆದ್ರಿಂದ ಈ ಗುಣಮಟ್ಟಗಳು ಒಂದು ತರದ ಸಸ್ಯ ಪ್ರಭೇದ ಅಥವಾ ಬೆಳೆಯಿಂದ ಇನ್ನೊಂದು ಬೆಳೆಗೆ ಅದು ಬದಲಾಗ್ತಾ ಬರುತ್ತೆ. ಈಗ ಎಣ್ಣೆ ಬೀಜಗಳಲ್ಲಿ ಅತಿ ಹೆಚ್ಚು ನಮ್ಗೆ ಎಣ್ಣೆ ದೊರೆಯುವಂತಹ ಉತ್ತಮವಾದಂತಹ ಕ್ವಾಲಿಟಿ ಇರುವಂತಹದ್ದು ಬೇಕಾಗ್ತಾ ಬರುತ್ತೆ ಅಲ್ವಾ? ತರಕಾರಿ ಹಣ್ಣುಗಳಲ್ಲಿ ಬಾಳಿಕೆ ಹಾಗೂ ರುಚಿ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಹಾಗೆ ಮತ್ತೆ ಮೂರನೇದು ಜೈವಿಕ ಮತ್ತು ಅತಿ ಜೈವಿಕ ಪ್ರತಿರೋಧಕತೆ. ಜೈವಿಕ ಮತ್ತು ಅತಿ ಜೈವಿಕ ಪ್ರತಿರೋಧಕತೆ. ಅಂದ್ರೆ ವಿವಿಧ ರೀತಿಯ ಸಂದರ್ಭಗಳಲ್ಲಿ ಬೆಳೆಗಳ ಉತ್ಪಾದನೆಯು ಜೈವಿಕ ಅಂದ್ರೆ ಬಯೋಲಾಜಿಕಲ್ ಆಗಿ ನಮ್ಗೆ ಸಿಗುವಂತದ್ದು. ಜೈವಿಕ ಅಂದ್ರೆ ಬಯೋಲಾಜಿಕಲ್ ಅಲ್ವಾ? ಜೈವಿಕವಾಗಿ ಸಿಗುವಂತಹ ರೋಗಗಳು, ಕೀಟಗಳು ಮತ್ತು ಹುಳುಗಳು ಮತ್ತು ಅಜೈವಿಕ. ಅಜೈವಿಕ ಅಂತ ಹೇಳಿದ್ರೆ ಕ್ಷಮಿಸಿ, ಅತಿ ಜೈವಿಕ ಅಂತ ಬರ್ತಿದ್ದೀನಿ. ಅಜೈವಿಕ. ಅಜೈವಿಕ ಅಂತ ಹೇಳಿದ್ರೆ ಯಾವ್ದಿರಬಹುದು? ಈ ಬರ ಆಗಿರಬಹುದು, ಅಥವಾ ಈ ಒಂದು ಭೂಮಿಯಲ್ಲಿ ಇರುವಂತಹ ಲವಣಾಂಶ ಆಗಿರಬಹುದು, ಪ್ರವಾಹ ಆಗಿರಬಹುದು, ಜೌಗುವಿಕೆ, ಉಷ್ಣತೆ, ಶೀತ ಮತ್ತು ಹಿಮ, ಅತಿಯಾದಂತಹ ಮಳೆ ಅಥವಾ ಅತಿಯಾದಂತಹ ಹಿಮಗಳಿದ್ದಾಗ ಇವೆಲ್ಲ ಅಜೈವಿಕ. ಅಂದ್ರೆ ನ್ಯಾಚುರಲೇ ಹೌದು, ಆದ್ರೆ ನಾವ್ಯಾರು ಊಹೆ ಮಾಡಕ್ಕೆ ಆಗದೆ ಇರುವಂತಹದ್ದು. ಅರ್ಥ ಆಯ್ತಾ? ಒತ್ತಡಗಳಿಂದ ಕಡಿಮೆಯಾಗಬಹುದು. ಈ ರೀತಿಯ ಒತ್ತಡಗಳನ್ನ ಪ್ರತಿರೋಧಿಸುವಂತಹ, ಇವುಗಳನ್ನ ತಡೆಯುವಂತಹ ಶಕ್ತಿ ಇರುವಂತಹ ತಳಿಗಳು ಬೆಳೆಯ ಉತ್ಪಾದನೆಯನ್ನ ಸುಧಾರಿಸುತ್ತೆ. ನೋಡಿ, ಬೆಳೆಯ ಉತ್ಪಾದನೆಯ ಸುಧಾರಣೆಗೆ ಇರುವಂತಹ ಈ ಪಾಯಿಂಟ್ಸ್ ಗಳು ನಿಮ್ಗೆ ಅಟ್ಲೀಸ್ಟ್ ಒಂದು 4 ರಿಂದ 5 ಮಾರ್ಕಿನ ಪ್ರಶ್ನೆಗಳಾಗಿ ಕೂಡ ಬರಬಹುದು. ಆದ್ರಿಂದ ಇವುಗಳನ್ನ ಗಮನ ಹರಿಸೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. 4ನೇದು, ಪರಿಪಕ್ವತೆಯ ಅವಧಿ ಬದಲಾವಣೆ. ಪರಿಪಕ್ವತೆಯ ಅವಧಿ ಬದಲಾವಣೆ ಅಂದ್ರೆ ಬೆಳೆಯ ಬಿತ್ತನೆಯಿಂದ ಕೊಯ್ಲಿನವರೆಗೂ ಅವಧಿ ಕಡಿಮೆ ಇದ್ದಷ್ಟು ತಳಿ ಆರ್ಥಿಕವಾಗಿ ಲಾಭದಾಯಕವಾಗುತ್ತೆ. ಸೊ ಈಗ ಹೇಳಿ, ಬಿತ್ತನೆಯಿಂದ ಕೊಯ್ಲಿನವರೆಗೂ ನಾವೇನೆಂತ ಮಾಡ್ತಾ ಹೋಗ್ತೀವಿ? ಫಸ್ಟ್ ಮಣ್ಣನ್ನ ಹದಗೊಳಿಸ್ತಾ ಹೋಗ್ತೀವಿ. ಮಣ್ಣನ್ನ ಹದಗೊಳಿಸಿದ ನಂತರ ಉತ್ತಮವಾದಂತಹ ಬೀಜದ ಬಿತ್ತನೆಯನ್ನ ಮಾಡ್ತೀವಿ. ಬೀಜ ಬಿತ್ತಿದ ನಂತರ ಅದಕ್ಕೆ ಸಕಾಲಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನ ರಸಗೊಬ್ಬರಗಳ ಮೂಲಕ ನಾವು ಹರಿಹಾಯಿಸ್ತೀವಿ. ಫರ್ಟಿಲೈಸರ್ಸ್ ಗಳನ್ನ ಹಾಕ್ತಿವಿ. ತದನಂತರ ಇರಿಗೇಷನ್ ಅಥವಾ ನೀರಾವರಿ ಆಗಿರುವಂತಹ ನೀರಾವರಿ ಪದ್ಧತಿಗಳನ್ನ ನಾವು ಫಾಲೋ ಮಾಡ್ತೀವಿ. ಅದಾದ ಮೇಲೆ ಬರೋದು ಕೊಯ್ಲು ಅಲ್ವಾ? ಸೊ ಈ ಒಂದು ಗ್ಯಾಪ್ ಏನಿರುತ್ತೆ, ಈಗ ಮಣ್ಣನ್ನ ನಾವು ಫಸ್ಟ್ ಹದಗೊಳಿಸ್ಬೇಕು. ಅದ ನಂತರ ಬೆಳೆಯ ಬಿತ್ತನೆಯನ್ನ ಮಾಡ್ಬೇಕು. ಬೆಳೆಯ ಬಿತ್ತನೆ ಆದ್ಮೇಲೆ ಅದಕ್ಕೆ ರಸಗೊಬ್ಬರಗಳನ್ನ ನಾವು ಸಿಂಪಡಿಸಬೇಕು. ಆಮೇಲೆ ಅದಕ್ಕೆ ನೀರಾವರಿಯನ್ನ ಮಾಡ್ಬೇಕು. ಇದಿಷ್ಟು ಆದ್ಮೇಲೆ ಬರುವಂತಹ ಈ ಕೊಯ್ಲು ಏನಿರುತ್ತಲ್ಲ, ಈ ಒಂದು ಅವಧಿ ಈ ಒಂದು ಅವಧಿ ಏನಿರುತ್ತೆ ಅದು ಸಾಧ್ಯವಾದಷ್ಟು ಕಡಿಮೆ ಇದ್ದಷ್ಟು ತಳಿ ಆರ್ಥಿಕವಾಗಿ ಫಿನಾನ್ಷಿಯಲಿ ನಮ್ಗೆ ಲಾಭದಾಯಕವಾಗಿ ಇರುತ್ತೆ. ಅಂತಹ ಕಡಿಮೆ ಅವಧಿಗಳು ವರ್ಷದಲ್ಲಿ ಹಲವಾರು ಬಾರಿ ಬೆಳೆಗಳನ್ನ ಬೆಳೆಯಲು ರೈತರಿಗೆ ಅನುವು ಮಾಡಿಕೊಡುತ್ತದೆ. ನಮ್ಗಿರುವಂತಹ ಒಂದು ಕೃಷಿ ಭೂಮಿಯಲ್ಲಿ ವರ್ಷದಲ್ಲಿ ಎಷ್ಟೋ ಬೆಳೆಗಳನ್ನ ನಾವು ಬೆಳಿಲಿಕ್ಕೆ ಅದು ನಮ್ಗೆ ಅನುವು ಮಾಡಿಕೊಡುತ್ತೆ. ಮತ್ತೆ ಹೆಚ್ಚು ಹೆಚ್ಚು ಗಳಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಬರುತ್ತೆ. ಬೆಳೆಯ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುತ್ತೆ. ಏಕ ಪ್ರಕಾರದ ಪಕ್ವತೆಯು ಕೊಯ್ಲಿನ ಪ್ರಕ್ರಿಯೆಗಳನ್ನ ಸುಲಭಗೊಳಿಸುತ್ತೆ ಮತ್ತು ಕೊಯ್ಲಿನ ಸಮಯದಲ್ಲೂ ಬೆಳೆ ನಷ್ಟವನ್ನ ಕಡಿಮೆಗೊಳಿಸ್ತಾ ಬರುತ್ತೆ. ಸೊ ತುಂಬಾ ಅವಧಿಯನ್ನ ತೆಗೆದುಕೊಂಡಾಗ ಅದು ನಮ್ಗೆ ಬೆಳೆ ನಷ್ಟದ ಸಂಭವ ಅಥವಾ ಜೈವಿಕವಾಗಿ ಇರುವಂತಹ ಒಂದು ಬ್ಯಾಕ್ಟೀರಿಯಾಗಳಾಗಿರಬಹುದು, ಕೀಟಗಳಾಗಿರಬಹುದು, ಅವುಗಳ ತೊಂದರೆ, ಅಥವಾ ಜೈವಿಕವಾಗಿ ಬರುವಂತಹ ಬರಗಳು ಅಥವಾ ಪ್ರವಾಹಗಳು, ಅವುಗಳ ತೊಂದರೆ, ಇಂತಹವು ಆಗಬಹುದು. ತಿಳಿಸಾ? ನೆಕ್ಸ್ಟ್ 5ನೇ ಪಾಯಿಂಟ್, ವ್ಯಾಪಕ ಹೊಂದಾಣಿಕೆ.
ವ್ಯಾಪಕ ಹೊಂದಾಣಿಕೆ. ಏನ್ ಹಿಂಗಂದ್ರೆ, ವ್ಯಾಪಕ ಹೊಂದಾಣಿಕೆಯ ತಳಿಗಳ ಅಭಿವೃದ್ಧಿಯು ವಿವಿಧ ಪರಿಸರ ಪರಿಸ್ಥಿತಿಯಲ್ಲೂ ಬೆಳೆಯ ಉತ್ಪಾದನೆಯನ್ನ ಸ್ಥಿರವಾಗಿ ಇಡಲು ಸಹಾಯ ಮಾಡುತ್ತದೆ. ಐ ರಿಪೀಟ್, ವ್ಯಾಪಕ ಹೊಂದಾಣಿಕೆಯ ತಳಿಗಳ ಅಭಿವೃದ್ಧಿಯು ವಿವಿಧ ಪರಿಸರ, ಬೇರೆ ಬೇರೆ ಜಾಗ ಹಾಗೂ ಪರಿಸ್ಥಿತಿಗಳಲ್ಲೂ ಬೆಳೆಯ ಉತ್ಪಾದನೆಯನ್ನ ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಅಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಅನ್ನೋದು ಇರುತ್ತೆ. ನಂತರ ಒಂದು ತಳಿಯನ್ನ ವಿಭಿನ್ನ ಪ್ರದೇಶಗಳಲ್ಲಿ, ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ನಾವು ಬೆಳೆಯಬಹುದು ಅಥವಾ ಬೆಳಿಲಿಕ್ಕೆ ಅದು ಸಹಾಯಕವಾಗಿ ಇರುತ್ತೆ. ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು. ಇದಿಷ್ಟು ಬಂದು ಒಂದು ಬೆಳೆಯನ್ನ ಚೆನ್ನಾಗಿ ಬೆಳೆಯಲು ನಮ್ಗೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋದ್ವಿ. ಅದೇ ರೀತಿ ಈಗ ನಾವು ಒಂದು ಒಳ್ಳೆ ಬೆಳೆ ಅಂತ ಆಗ್ಲಿಂದ ಹೇಳ್ತಾ ಇದೀವಲ್ಲ, ಅದ್ರ ಗುಣಲಕ್ಷಣಗಳು ಏನಿರಬಹುದು ನೋಡೋಣ. ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಅಪೇಕ್ಷಣೀಯ ಎಕ್ಸ್ಪೆಕ್ಟೆಡ್ ಗುಣಲಕ್ಷಣಗಳು, ಕ್ವಾಲಿಟೀಸ್. ಸೊ ದ ಎಕ್ಸ್ಪೆಕ್ಟೆಡ್ ಕ್ವಾಲಿಟೀಸ್ ಇನ್ ಅ ಗುಡ್ ಕ್ರಾಪ್. ಅರ್ಥ ಆಯ್ತಾ? ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಎತ್ತರ ಮತ್ತು ಅಮಿತ ಕವಲು ಒಡೆಯುವಿಕೆಗಳು ಮೇವಿನ ಬೆಳೆಯ ಅಪೇಕ್ಷಣೀಯ ಗುಣಲಕ್ಷಣಗಳು ಆಗಿರುತ್ತೆ. ಇನ್ನು ಧಾನ್ಯಗಳಲ್ಲಿ ಗಿಡತನವು ಅಪೇಕ್ಷಣೀಯ, ಇದರಿಂದಾಗಿ ಕಡಿಮೆ ಪೋಷಕಾಂಶಗಳು ಈ ಬೆಳೆಗಳಿಗೆ ಬಳಸಲ್ಪಡುತ್ತದೆ. ಇನ್ನು ಹೀಗೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳ ತಳಿಯ ಅಭಿವೃದ್ಧಿಯು ಅಧಿಕ ಇಳುವರಿಯನ್ನ ನೀಡಲು ಸಹಾಯ ಮಾಡ್ತಾ ಬರುತ್ತೆ. ಅರ್ಥ ಆಯ್ತಾ? ಒಟ್ಟಾರೆ ನಮ್ಗೆ ಒಂದು ಉತ್ತಮವಾದಂತಹ ಅಂಶಗಳಿಂದ ಕೂಡಿರುವಂತಹ ತಳಿ ಸುಧಾರಣೆ ಮಾಡ್ಬೇಕು ಅಂದ್ರೆ ಇದಿಷ್ಟು ಅಂಶಗಳನ್ನ ನಾವು ನೆನ್ಪಿಟ್ಕೊಬೇಕು. ಏನೇನದು? ಅಧಿಕ ಇಳುವರಿ ಅಂದ್ರೆ ಅದರ ಪ್ರಮಾಣ ಅಥವಾ ಕ್ವಾಂಟಿಟಿಯನ್ನ ಹೆಚ್ಚು ಮಾಡುವುದು, ಸುಧಾರಿತ ಗುಣಮಟ್ಟ. ಸೊ ಇಲ್ಲಿ ಗುಣಮಟ್ಟಗಳಿಗೆ ಒಂದೊಂದರಿಂದ ಒಂದೊಂದು ಅದು ಬೇರೆ ಆಗ್ತಾ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಎಣ್ಣೆಯ ಬೀಜಗಳಲ್ಲಿ ಎಣ್ಣೆ ಅತಿ ಹೆಚ್ಚು ಬರೋ ಹಾಗೆ ಇರ್ಬೇಕು. ಕಾಳುಗಳಲ್ಲಿ ಪ್ರೋಟೀನ್ ಗುಣಮಟ್ಟ, ಹಣ್ಣು ತರಕಾರಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಅದರಲ್ಲಿ ಇರುವಂತಹ ಅಧಿಕ ಬಾಳಿಕೆ ಹಾಗೂ ರುಚಿಯ ಗುಣಮಟ್ಟ ನಮ್ಗೆ ಇಲ್ಲಿ ಮುಖ್ಯ ಆಗ್ತಾ ಬರುತ್ತೆ. ಜೈವಿಕ ಅಂದ್ರೆ ಬ್ಯಾಕ್ಟೀರಿಯಾ, ಹುಳುಗಳು, ಕೀಟಗಳು ಮತ್ತು ಅಜೈವಿಕ ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟಂತಹದ್ದು, ಬರ, ಸಿಡಿಲು, ಪ್ರವಾಹ ಇಂಥದ್ದು. ಇವುಗಳನ್ನ ತಡೆಯುವಂತಹ ಸ್ಟ್ರಾಂಗ್ ಆಗಿರುವಂತಹ ಬೆಳೆಗಳ ಅವಶ್ಯಕತೆ ಇರುತ್ತೆ. 4ನೇದು ಪರಿಪಕ್ವತೆಯ ಅವಧಿ ಬದಲಾವಣೆ. ಅಂದ್ರೆ ಒಂದು ಬೆಳೆಯ ಬಿತ್ತನೆಯಿಂದ ಕೊಯ್ಲಿನವರೆಗೂ ಇರುವಂತಹ ಸಮಯ ಅಷ್ಟು ನಾವು ಕಡಿಮೆ ಮಾಡ್ತಾ ಬಂದಾಗ ಫೈನಾನ್ಷಿಯಲಿ ಅದು ನಮ್ಗೆ ಆರ್ಥಿಕವಾಗಿ ಬಹಳಷ್ಟು ಸಹಾಯ ಅಥವಾ ಲಾಭವನ್ನ ತಂದ್ಕೊಡುತ್ತೆ. ವ್ಯಾಪಕ ಹೊಂದಾಣಿಕೆ ಅಂದ್ರೆ ಫ್ಲೆಕ್ಸಿಬಿಲಿಟಿ, ಎಲ್ಲಾ ಜಾಗಗಳಿಗೂ ಎಲ್ಲಾ ಕಾಲಮಾನಕ್ಕೂ ಹೊಂದಾಣಿಕೆ ಆಗುವಂತಹ ಬೆಳೆಯಬೇಕಾಗತ್ತೆ. ಇನ್ನು ಬೆಳೆಗೆ ಸಂಬಂಧಿಸಿದ ಅಪೇಕ್ಷೆಯ ಗುಣಲಕ್ಷಣಗಳು ಏನೇನಿರಬಹುದು? ಒಳ್ಳೆಯ ಎತ್ತರ ಇರ್ಬೇಕು, ಕವಲು ಒಡೆದಿರ್ಬೇಕು. ಸೊ ಅದು ಕೂಡ ಈ ಧಾನ್ಯಗಳಿಗೆ ಬೇರೆ ರೀತಿಯಾಗಿರುತ್ತೆ, ಮತ್ತೆ ಹಾಗೆ ತಿನ್ನುವಂತಹ ಈ ಬೇರೆ ಗಿಡಗಳಿಗೆ ಅವು ಬೇರೆ ಹಾಗೆ ಇರುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಬಂದು ಆಹಾರ ಸಂಪನ್ಮೂಲಗಳ ಸುಧಾರಣೆಯ ಪಾಠದಲ್ಲಿ ನಾವು ಕಲ್ತಂತಹ ವಿಷಯ ಇದಿಷ್ಟ ಆಗಿತ್ತು. ಜೊತೆಗೆ ಹೈಬ್ರಿಡೈಸೇಷನ್, ನಾನಾಗ್ಲೇ ಒಂದು ಚಿತ್ರವನ್ನ ತೋರಿಸಿದೆ. ಹೈಬ್ರಿಡೈಸೇಷನ್ ಅಥವಾ ಸಂಕರಣ ಅಂತ ಹೇಳಿದ್ರೇನು, ಮತ್ತೆ ಕುಲಾಂತರಿ ಸಸ್ಯಗಳು ಅಥವಾ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಂದ್ರೆ ಏನು, ಅವುಗಳನ್ನ ನಾವು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಚಿತ್ರಗಳ ಮೂಲಕ ನೋಡಿದ್ವಿ. ಮುಂದಿನ ಕ್ಲಾಸ್ ನಲ್ಲಿ ಬೆಳೆಯ ಉತ್ಪಾದನೆಯ ನಿರ್ವಹಣೆ ಇವುಗಳ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಮುಂದಿನ ಕ್ಲಾಸ್ ನಲ್ಲಿ ಬೆಳೆಯ ಉತ್ಪಾದನೆಯ ನಿರ್ವಹಣೆಯ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಅದೇ ರೀತಿ ಮುಂದಿನ ಕ್ಲಾಸ್ ನಮ್ಗೆ ಯಾವಾಗಿರುತ್ತೆ ಮಕ್ಳೇ? ಮಂಗಳವಾರ ಅಲ್ವಾ? ಮಂಗಳವಾರ ಕೂಡ ನಮ್ಮ ಮೊದಲನೇ ಅಧ್ಯಾಯ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅವುಗಳ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಮ್ಗೆ ಸೋಮವಾರ ಅಲ್ಲ, ಕ್ಷಮಿಸಿ, ಮಂಗಳವಾರದ ಕ್ಲಾಸ್ ನಲ್ಲಿ ನಾನು ತೆಗೆದುಕೊಳ್ತೀನಿ. ಮಂಗಳವಾರ ನಮ್ಗೆ ಏನಿರುತ್ತೆ, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಪಾಠಕ್ಕೆ, ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ.
ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.